ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 9ನೇ ಸಂಧಿ ನಡೀತಾ ಇದೆ. ಶ್ರೀಕೃಷ್ಣ ರಾಯಭಾರಕ್ಕೆ ಸಂಬಂಧಪಟ್ಟಂತೆ ಆ ಪರಮಾತ್ಮ ತನ್ನ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಅವರ ಭಾಗವನ್ನು ಅವರಿಗೆ ಕೊಡಿಸೋದಕ್ಕೋಸ್ಕರ ದುರ್ಯೋಧನನ ಆಸ್ಥಾನಕ್ಕೆ ಬರ್ತಾನೆ. ಯಾವ ರೀತಿ ಸಂಧಾನವನ್ನು ಮಾಡ್ತಾನೆ, ಯಾವ ರೀತಿ ಆ ಪರಮಾತ್ಮನ ಒಂದು ಸಂಧಾನ ನಡೆಯುತ್ತೆ ಅನ್ನತಕ್ಕಂಥದ್ದನ್ನು ನಾವು ಮುಂದುವರಿಸಬಹುದಾದರೆ, ಕೇಳ್ದ ದುರ್ಯೋಧನ, ಏ ಕೃಷ್ಣ, ತೊಳಪದ ಶನಮಯೂಖತತಿ ಹೊಳೆ ಹೊಳೆಯ ನುಡಿದನು, ತತ್ಸಭಾ ಮಂಡಲದ ಮಹಾಂಬುದಿ ನುಡಿದೆರೆಯ ತನಿಗಡಣ ಒಡಗಿರಲು. ಯಾಕೆ ಬಂದ್ಯೋ ನೀನು? ಪಾಂಡವರು ಉದ್ಧಾರ ಮಾಡಕ್ ಬಂದ್ಯಾ? ಏನಕ್ಕೆ ಬಂದಿದೀಯಲ್ಲಿ ನೀನು? ಸಂಧಾನ ಅಂದ್ರೆ ಯಾತಕ್ಕೋಸ್ಕರ ಬಂದೆ ಹೇಳೋ ಅಂದ್ರೆ ಅವಾಗ ಅವನು ಹೇಳ್ತಾನಂತೆ, ಅದೇ 9ನೇ ಸಂಧಿ ಸೂಚನೆ. ಬಿಡು ನೆಲನ ಕೇಡುಗರ ಮಾತಿಂಗೆ ಒಡಬಡದಿರೋ, ಅಂತಕನ ನಗರಿಗೆ ನಡೆಯಬೇಡ ಎಂದು ಅಸುರರಿಪು ಕೌರವನ ನುರೆಚೆರೆದ. ಅನ್ಯಾಯವಾಗಿ ಅಧರ್ಮದಿಂದ ಮೋಸ ಮಾಡಿ ಪಡೆದಿರತಕ್ಕಂಥ ಅವರ ಭೂಮಿಯನ್ನು ಅವರಿಗೆ ಕೊಡದೇ ಇದ್ರೆ ನಾನು ಬಿಡಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಪರಮಾತ್ಮ ಅವನು ಕೇಳಿರ್ತಕ್ಕಂಥ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಟ್ಟಿದ್ದಾನೆ. ನಂತರ ಅವನು ಸಮಾಧಾನದಿಂದ ಮಾತಾಡ್ತಾನಂತೆ, ದುರ್ಯೋಧನ, ಅವಧಿಸವೆದುದು ಪಾಂಡವರು ನಿನ್ನವರು ವನವಾಸ ಪ್ರವಾಸದೊಳು, ಅವರು ನವೆದರು ಕೂಡಿಕೊಂಡಿಹುದಧಿಕ ಗುಣ ನಿನಗೆ. ಅವನಿ ಅರ್ಧವನೀವುದು ಈ ಅಧ್ರುವದ ಬಾಳಿಕೆಯೊಳಗೆ, ಪುರುಷಾರ್ಥವನ್ನು ಸಂಚಿಸೆ ಕಲಿಯಬೇಕುದು ಭೂಪಾ ಕೇಳಿಂದ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನೂಕಿ ಬಹಳ ಕಷ್ಟಪಟ್ಟು ಈಗೀಗ ಸ್ವಲ್ಪ ಸುಖವನ್ನು ಕಾಣ್ತಾ ಇದ್ದಾರಪ್ಪ ಪಾಂಡವರು. ಅದಕ್ಕೋಸ್ಕರ ಅವನಿ ಅರ್ಧವನೀಯುವುದು ಈ ಅಧ್ರುವದ ಬಾಳಿಕೆಯೊಳಗೆ. ಅಧ್ರುವದ ಬಾಳಿಕೆ ದುರ್ಯೋಧನ, ಶಾಶ್ವತ ಅಲ್ಲದೆ ಇರತಕ್ಕಂಥದ್ದು ಈ ಒಂದು ಜೀವನ. ಪುರುಷಾರ್ಥವನ್ನು ಸಂಚಿಸೇ, ನಿನಗೊಂದು ಬೆಲೆ ಸಿಗಬೇಕು ಅಂದರೆ ಕಲಿಯಬೇಕುದು ಭೂಪಾ ಕೇಳಿಂದ. ಅವರ ಭೂಮಿಯನ್ನು ಅವ್ರಿಗೆ ಬಿಟ್ಟುಕೊಡು. ದುರ್ಯೋಧನ ಒಂದು ಮಾತನ್ನ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕ, ಸರಿಯಾಗಿ ನೋಡು. ಪರಮಾತ್ಮ ಎಷ್ಟು ಚೆನ್ನಾಗಿ ರಾಜನೀತಿಯನ್ನು ಉಪಯೋಗಿಸಿ ಮಾತಾಡ್ತಿದ್ದಾನೆ ಅಂದರೆ, ಅರಸುತನತನಗ ಅಧಿಕವಾಗುತ್ತ ಬರಬರಲು ಕಣ್ಣಾಳಿಗಳು ತರಹರಿಸಿ ಕಾಣವೋ, ವರ್ತಮಾನದ ನೃಪರ ಬಳಕೆ ಇದು. ದುರ್ಯೋಧನ, ಐಶ್ವರ್ಯ ಜಾಸ್ತಿ ಆಗ್ತಾ 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 ಅವನಿಗೆ ಅಹಂಕಾರದಿಂದ ಕಣ್ಣೇ ಮುಚ್ಚೋಗ್ತಾವಪ್ಪ. ಕಣ್ಣು ಕಾಣಿಸ್ದಂಗಾಗತ್ತೆ. ಅಹಂಕಾರದ ಒಂದು ಅಹಂನಿಂದ ಕಣ್ಣು ಕಾಣಿಸಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಸಿರಿಯ ಮದವೆಂಬಧಿಕ ತಾಮಸ ದೊರಕಿ ದಕ್ಷಿಗೆ. ಸಿರಿಯ ಮದ, ಅಡ್ರಿಯ ಕಣ್ಣು ಕಾಣದೇ ಇರತಕ್ಕಂಥ ಆ ಕಣ್ಣುಗಳಿಗೆ ನೀತಿಕಾರರ ಪರಮ ವಚನಾಂಜಲದಿ ಪ್ರಜ್ವಲಿಸುವುದು ನಯವೆಂದ. ಆವಾಗ
ಅಂಥ ಕಣ್ಣುಗಳಿಗೆ ನೀತಿ ಹೇಳ್ತಕ್ಕಂಥವರ ಮಾತುಗಳೇ ಪರಮ ಅಂಜನ ಆಗ್ತವೆ. ಆ ಅಂಜನ, ಆ ನೀತಿ ಅನ್ನತಕ್ಕಂಥ ಅಂಜನವನ್ನು ಆ ಕಣ್ಣಲ್ಲಿ ಬಿಟ್ಟರೆ ಆವಾಗ ಆ ಕಣ್ಣು ಹೊಳೆಯುತ್ತಪ್ಪ. ಅಂದರೆ ಅಜ್ಞಾನ ತಿಮಿರಚ್ಛೇದಂ ಅಂತ ಹೇಳ್ತೀವಿ ನಾವು. ಅಂದರೆ ಅಜ್ಞಾನ ಅನ್ನತಕ್ಕಂಥ ಕತ್ತಲನ್ನು ಕಳೆಯಬೇಕಾದ್ರೆ ಜ್ಞಾನದ ದೀಪವನ್ನು ನಾವೆಲ್ಲ ಬೆಳಗಿಸ್ಕೋಬೇಕು ದುರ್ಯೋಧನ. ಆದ್ದರಿಂದ ಹೇಳ್ತಕ್ಕಂಥವ್ರ ಮಾತನ್ನು ಕೇಳು. ಇನ್ನೊಂದು ಮಾತು ಹೇಳ್ತೀನಿ ದುರ್ಯೋಧನ, ಏನು ವಿಚಿತ್ರವಾದ ಜನ ಇದ್ದಾರೆ. ಒಂದಕ್ಕಿ ಕಾಳಿನೆಲ್ಲ ಮೇಲೆ ಬಿದ್ದರೂ ಕೂಡ ಅದರ ಶಬ್ದ ಕೇಳಬೇಕು. ಅಷ್ಟು ಚೆನ್ನಾಗಿ ಪರಮಾತ್ಮ ಅವನನ್ನು ಸಮಾಧಾನವಾಗಿ ಒಪ್ಪಿಸ್ತಾ ಇದ್ದಾನಂತೆ. ದುರ್ಯೋಧನ, ಕೋಶಬಲ ತಳತಂತ್ರ ಹೆಚ್ಚಿದ ದೇಶ ದುರ್ಗವಮಾತ್ಯ ಮಿತ್ರ ಮಹೀಶ ಜನರೆಂಬುದು ಕಣ ಸಪ್ತಾಂಗ ಸನ್ನಾಹ ಈ ಸುನಿನಗುಂಟಿಲ್ಲಿ ಮಿತ್ರ ಮಹೀಶರೆಂಬುದ ಮರವೇ ಪಾಂಡವರ ಸಹಾಯವು ಬರಲು ನಿನಗಿದಿರಿಲ್ಲ ಕೇಳೆಂದ. ಒಂದು ಸಾಮ್ರಾಜ್ಯ ಅಂದಾಗ ಸಪ್ತಾಂಗಗಳಿರ್ತವೆ ದುರ್ಯೋಧನ. ಕೋಶ ಅಂದರೆ ಬೊಕ್ಕಸ ಭಂಡಾರ, ಬಲ ಅಂದರೆ ಸೈನ್ಯ, ತಳತಂತ್ರ ಅಂದರೆ ತಂತ್ರಗಳು, ದುರ್ಗ ಅಂದರೆ ಕೋಟೆ, ಅಮಾತ್ಯ ಅಂದರೆ ಮಂತ್ರಿ, ಮಿತ್ರರು, ಮಹಿಷ ಅಂದ್ರೆ ಮಹಾರಾಜ. ಈ 7 ಸಪ್ತಾಂಗಗಳಿರ್ತವೆ. ಆ ಸಪ್ತಾಂಗಗಳು ಕೆಲಸ ಮಾಡಬೇಕಾದ್ರೆ ಈಸು ನಿನಗುಂಟಿಲ್ಲಿ ಎಲ್ಲ ನಿನಗಿದೆ, ನಿನಗಿಲ್ಲದೆ ಇರೋದೇ ಇಲ್ಲ. ಆದರೆ ನೀನು ಮಿತ್ರ ಮಹೀಶರೆಂಬುದ ತೊರೆವೇ. ನಿನಗಿಬ್ಬರಿಲ್ಲ. ಮಿತ್ರರು ಅಂದರೆ ಯಾರು ಗೊತ್ತಿಲ್ಲ, ಸಂಬಂಧಿಕರು ಅಂದರೆ ನಿನಗೆ ಯಾರು ಗೊತ್ತಿಲ್ಲ. ಪಾಂಡವರ ಸಹಾಯವು ಬರಲು ನಿನಗಿದಿರಿಲ್ಲ ಕೇಳಿಂದ. ನಿನಗೆ ಪಾಂಡವರ ಸಹಾಯನೂ ದೊರಕಿಬಿಟ್ರೆ ಇಂಥ ಸಂದರ್ಭದಲ್ಲಿ ನಿನಗೆ ಯಾವ ಅನಯ್ಯ ಎದುರಿದಾನೆ? ಅದಕ್ಕೆ ಅವರ ಭಾಗವನ್ನು ಅವರಿಗೆ ಕೊಡೋದಕ್ಕೆ ಪ್ರಯತ್ನ ಪಡು. ದುರ್ಯೋಧನ, ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯತರವಿಂದ. ದುರ್ಯೋಧನ, ಯಾವುದೇ ಕೆಲಸವನ್ನು ನಾವು ನಿರ್ವಹಿಸಬೇಕಾದ್ರೆ ಚತುರೋಪಾಯಗಳು ಅಂತ ಇರ್ತವೆ. ಚತುರೋಪಾಯಗಳು ಅಂತ ಸಾಮ, ದಾನ, ಭೇದ, ದಂಡ ಅಂತ 4 ಉಪಾಯಗಳಿರ್ತವೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು. ಬುದ್ಧಿ ಇದ್ದೋರಿಗೆ ಸಾಮ ಮಾತ್ರ ಉಪಯೋಗಿಸ್ಬೇಕಾಗುತ್ತೆ. ಒಳ್ಳೆ ಮಾತಿನಿಂದ ಪಾ ದುರ್ಯೋಧನ ಕೊಡೆಯ, ಪಾಪ ಕಷ್ಟ. ನಾನು ಸಾಮೋಪಾಯನೇ ಉಪಯೋಗಿಸ್ತಾ ಇರೋದು ದುರ್ಯೋಧನ. ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು. ಭೂಮಿಪಾಲರು ಅಥವಾ ಮಹಾರಾಜರು ರಾಜ್ಯಭಾರವನ್ನು ಯಾವುದೇ ಆತಂಕವಿಲ್ಲದೆ, ಯಾವುದೇ ಅಡೆತಡೆ ಇಲ್ಲದೆ ನಿರ್ವಹಿಸಬೇಕಾದ್ರೆ ಅದಕ್ಕೆ ಸಾಮೋಪಾಯನೇ ಸರಿ. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯತರವಿಂದ. ಇನ್ನು ಸಾಮೋಪಾಯ ಫಲಿಸದೇ ಇದ್ದರೆ, ಹೇಳಿದ ಮಾತವನು ಕೇಳದೇ ಇದ್ದರೆ ದಾನ ಭೇದ ಕೆಲಸ ಮಾಡಲ್ಲ. ದಂಡೋಪಾಯನೇ ಕೆಲಸ. ಅಂದರೆ ಸರಿಯಾಗಿ ಒಡಿಸ್ಕೊಂಡು ನೀನು ಕೊಡೋ ಪರಿಸ್ಥಿತಿಗೆ ಬರಬೇಡ ದುರ್ಯೋಧನ. ಮಕ್ಕಳು ಮುರಿಸ್ಕೊಂಡು ಕೊಡಬೇಡ ದುರ್ಯೋಧನ. ಮರ್ಯಾದೆ ಉಳಿಸ್ಕೊಂಡು ಕೊಡಯ ಅವ್ರ ಭಾಗವನ್ನು ಅವರಿಗೆ. ಎಷ್ಟು ಚೆನ್ನಾಗಿ ಪರಮಾತ್ಮ ಅವನ ಮನಸ್ಸನ್ನು ಒಪ್ಪಿಸ್ತಿದ್ದಾನೆ, ಅವನ ಮನಸ್ಸನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಂತಕ್ಕಂಥದ್ದನ್ನು ನೋಡ್ರಿ. ದುರ್ಯೋಧನ, ಒಂದು ಮಾತು ಹೇಳ್ತೀನಿ ಕೇಳು. ವಿದುರನುತ್ಸವ ಕೃಪನ ಸಮ್ಮತ ನದಿಯ ಮಗನೊಲವು ಅಂಧ ನೃಪನಭ್ಯುದಯ ಕೇಳೆಂದ ಸುರರಿಪು ನಯ ನುಡಿಯ ಗಡಳಿಸಳ್ಳು. ವಿದುರನ ಒಂದು ಮಾತನ್ನು ಕೇಳು. ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಭೀಷ್ಮಾಚಾರ್ಯರು ಇವರೆಲ್ಲ ದೊಡ್ಡ ದೊಡ್ಡ ಮಹಾತ್ಮರು, ದ್ರೋಣಾಚಾರ್ಯರು ಇವರೆಲ್ಲ ಇದ್ದಾರೆ. ಅವರ ಮಾತನ್ನು ಕೇಳು. ಕೇಳಿದರೆ ನಿನಗೆ ಅಭ್ಯುದಯ ಆಗುತ್ತೆ, ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ಅಂದರೆ ಮದದ ಮೈಗಾಣಿಕೆಯ ಮನಲೇಪನದ ಮಹಾಖಳನ ಅಡ್ಡ ಮಗ ಬಿಡಲು ಉದದಿಯಲಿ ಅದ್ದಂತೆ ಇದ್ದುದು ರಾಯನ ಸ್ಥಾನ. ದೊಡ್ಡ ದೊಡ್ಡವರೆಲ್ಲ ಸಭೆಯಲ್ಲಿದ್ದರೆ ಕೇಳು. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಮಾಡು.
ಅವರ ಒಂದು ಮಾತನ್ನು ಮನ್ನಿಸು, ಅವರ ಅಭಿಪ್ರಾಯವನ್ನು ತಿಳ್ಕ ಅಂತ ಕೃಷ್ಣ ಹೇಳ್ತೇ ಇದ್ರೆ ಅವನು ಏನು ಸುಮ್ಮನೆ ಎತ್ಲವೋ ಮುಖ ತಿರುಗಿಸ್ಕೊಂಡಿದ್ದಾನಂತೆ. ಅವನಿಗೆ ಕೊಬ್ಬು ಅಷ್ಟಮದಗಳಂತೆ ಮಹಾರಾಜರಿಗಿರೋದು. ಹಂಗೆ 8 ಮದಗಳು ಅವನಿಗೆ ತುಂಬ್ಕೊಂಡ್ಬಿಟ್ಟಿದ್ದಾವೆ. ದುರ್ಯೋಧನ ಅವರಿಗಿಂದ್ರಪ್ರಸ್ಥವನು, ಇಂದ್ರಪ್ರಸ್ಥದಲ್ಲಿ ರಾಜ್ಯವನ್ನು ಕುಳ ಸಹಿತಿತ್ತು, ನೀ ಪಾಂಡವ ಪ್ರತಿಷ್ಠಾಚಾರ್ಯನೆಂಬಿ ಬಿರುದ ಸಲ್ಲಿಸಿದೊಡೆ. ಅವನಿಯಲ್ಲಿ ನಿನ್ನೊಡನೆ ತಲೆ ಎತ್ತುವ ನೃಪಾಲಕರಿಲ್ಲ, ನುಡಿಗಳು ಕಿವಿಗೆ ಕರ್ಕಶ ಈಗಲೆವು ಆದೊಡೆ ಮುಂದೆ ಲೇಸಿಂದ. ಅವರಿಗೆ ಇಂದ್ರಪ್ರಸ್ಥವನ್ನು ಕೊಟ್ಟುಬಿಟ್ಟು ಜೊತೆಗೆ ಸ್ವಲ್ಪ ಸಾಮ್ರಾಜ್ಯವನ್ನು ಕೊಟ್ಟು ಅವ್ರ ಪಾಡಿಗೆ ಅವರನ್ನು ಇರಕ್ಕೆ ಬಿಟ್ಟರೆ ನಿನಗೂ ಒಳ್ಳೆಯದು, ಕೇಳಕ್ಕೆ ಬಂದವ್ರಿಗೂ ಒಳ್ಳೆಯದು. ಮುಂದೆ ನಿನಗೆ ಒಳ್ಳೆ ಪದವಿ ಸಿಗುತ್ತಪ್ಪ, ಬೆಲೆ ಸಿಗುತ್ತೆ ನಿನಗೆ. ಅವನಿಯಲ್ಲಿ ನಿನ್ನೊಡನ ತಲೆ ಎತ್ತುವ ನೃಪಾಲಕರಿಲ್ಲ, ನಿನಗೆ ಎದುರಾಗಿ ಬರ್ತಕ್ಕಂಥವ್ರು ಪ್ರಪಂಚದಲ್ಲಿ ಯಾವುದೇ ಮಹಾರಾಜರಿರಲ್ಲ. ನಾನು ಹೇಳ್ತಕ್ಕಂಥ ನುಡಿಗಳು ನಿನಗೆ ಕರ್ಕಶ ಇರ್ಬೋದು, ಆದರೆ ಮುಂದೆ ಲೇಸಾಗುತ್ತಪ್ಪ ಅಂತ ಹೇಳ್ತಾ ಇದ್ರೆ ಆವಾಗ ಪರಶುರಾಮ ಎದ್ದ. ಕಳಕಳಿಗೆ ತಗ್ಗಿದ ಸಭಾಸ್ಥಳದೊಳಗೆ ಸಿಂಹಧ್ವನಿಯ ಲವನಿಪ ಕುಲ ಕುಠಾರನು ಪರಶುರಾಮನು ನುಡಿದ ನರಸಂಗೇ. 10 ಅವತಾರಗಳಲ್ಲಿ ಒಂದು ಅವತಾರ, 27 ಸಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನು ಸಂಹಾರ ಮಾಡಿರ್ತಕ್ಕಂಥ ಉಗ್ರಮೂರ್ತಿಯಾಗಿರ್ತಕ್ಕಂಥ ಪರಶುರಾಮ ಎದ್ದು ನಿಂತ್ಕೊಂಡ. ಏ ದುರ್ಯೋಧನ, ಎಲೆಸು ಯೋಧನ ಕೃಷ್ಣರಾಯನ ಅಳಲಿಸುವರೇ, ಎಲೆಸು ಯೋಧನ ಕೃಷ್ಣರಾಯನ ಅಳಲಿಸುವರೇ. ಲೋಭವೀವೆಗ್ಗಳದ ನಿರ್ಬಂಧವು ಪ್ರಾಜ್ಞರಿಗೆ ಉಚಿತವಲ್ಲೆಂದ. ಅಲ್ಲಯ್ಯ, ಆ ಪರಮಾತ್ಮ 14 ಲೋಕದ ಒಡೆಯ, ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಜಗನ್ಯಾಮಕ ಬಂದ ನಿನ್ನನ್ನು ಬೇಡ್ಕೆಂತ ಇದ್ರೆ ನಿನಗೇನು ಸ್ವಲ್ಪ ಜ್ಞಾನ ಇದೆಯೇ ಇಲ್ಲ ತಲೆಯಲ್ಲಿ? ಅವನೆದುರಿಗೆ ನೀನು ಲೋಭತನ ತೋರಿಸ್ತಿದೆಯಲ್ಲಪ್ಪ. ಇವನು ಯಾರು ಅಂತ ತಿಳ್ಕೊಂಡಿದ್ದೀ ಗೊತ್ತಿದೆಯಾ ದುರ್ಯೋಧನ? ದಿವಿಜರಿದಿರಿಲ್ಲೆಂದು ಡಂಭೋದ್ಭವನು ನರ ನಾರಾಯಣಾಖ್ಯರನವಗಡಿಸಿ ಮುರಿ ಒಡೆದು ಕೆಟ್ಟನು ಗಾಢ ಗರ್ವದಲ್ಲಿ. ಹಿಂದೆ ನಿಮ್ಮಪ್ಪನಂತೋನಿದ್ದ ಡಂಭಾಸುರ ಅಂತ, ಅವನಿಗೆ 1000 ತಲೆ 2,000 ಕೈ. ಬ್ರಹ್ಮನಿಂದ ವರ ಪಡೆದಿದ್ದ, ಅವನು ಸೂರ್ಯನ ಉಪಾಸಕ. ಯಾವ ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಾದಿಯಾಗಿ ಯಾವನಿಂದನೂ ಕೂಡ ನನಗೆ ಮರಣ ಬರಬಾರದು. ನನ್ನ 1 ತಲೆ 2 ಕೈ ಕತ್ತರಿಸೋದಕ್ಕೆ 1000 ವರ್ಷ ಯುದ್ಧ ಮಾಡಬೇಕು. ಯುದ್ಧ ಮಾಡಿ ನನ್ನ 1 ತಲೆ 2 ಕೈ ಕತ್ತರಿಸಿದವನೇ ಸಾಯಬೇಕು. ಯಾರೋ ಅವನು ಸೋಲಿಸ್ತಾರೆ. ಹಂಗವನು ವರ ಪಡೆದಿದ್ದ. ಏನು ದೇವತೆಗಳೆಲ್ಲ ತ್ರಿಮೂರ್ತಿಗಳ, ಆಮೇಲೆ ವಿಷ್ಣು, ಇವನು ಯಾರು ಮಹೇಶ್ವರ, ಬ್ರಹ್ಮ, ಇವರೆಲ್ಲರೂ ಕೂಡ 330 ಕೋಟಿ ಜನ ದೇವತೆಗಳು ಎಲ್ಲರೂ ಕೂಡ ಸೀದಾ ಪರಮಾತ್ಮನ ಹತ್ರ ಬಂದರು. ಯಾರತ್ರ? ವಿಷ್ಣುವಿನ ಹತ್ರ ಬಂದರು. ಮಹಾವಿಷ್ಣುವಿನ ಹತ್ರ, ಪರಮಾತ್ಮ ನೀನೇ ಗಡ್ಡಿಗೆ ಹಾಕಬೇಕು, ಆ ಡಂಬಾಸುರನ ಕಾಟ ಜಾಸ್ತಿ ಆಗಿಬಿಟ್ಟಿದೆಯಪ್ಪ, ಏನು ಗತಿ ಮಾಡಬೇಕು ಅಂತ ಹೇಳಿದರೆ ಆವಾಗ ಪರಮಾತ್ಮ ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಹೇಳಿಬಿಟ್ಟು ಅಭಯ ಕೊಟ್ಟು ಹೋಗಿಬಿಟ್ಟಿದ್ದಾನೆ. ನೇರವಾಗಿ ಬಂದಿದ್ದಾನೆ. ಅವನೇ 2 ಭಾಗ ಆಗಿದ್ದಾನೆ, ನರ ಋಷಿ ಮತ್ತು ನಾರಾಯಣ ಋಷಿ ಅಂತ ಹೇಳಿಬಿಟ್ಟು. ಪರಮಾತ್ಮನಿಗೆ ಯಾವ್ದು ಅಸಾಧ್ಯ? ನರ ಋಷಿ ತಪಸ್ಸಿಗೆ ಕುತ್ಕೊಂಡ, 1000 ವರ್ಷ ತಪಸ್ ಮಾಡ್ಕೊಂತ ಅವನು ಕುತ್ಕೊಂಡ. ನಾರಾಯಣ ಋಷಿ ಡಂಬಾಸುರನ ಜೊತೆ ಯುದ್ಧ ಪ್ರಾರಂಭ ಮಾಡಿದ. ಯಾಕೆಂದರೆ ಆ ವರಕ್ಕೆ ಎಲ್ಲರೂ ಕೂಡ ಒಳಗಾಗಲೇಬೇಕು. ದೇವರು ಅಂತೇಳಿ ಅಲ್ಲಿ ಮೀರಕ್ಕೆ ಬರಲ್ಲ ವರವನ್ನು. 1000 ವರ್ಷ ಆದಮೇಲೆ ನಾರಾಯಣ ಋಷಿ ಆ ಡಂಬಾಸುರನ 1 ತಲೆ 2 ಕೈಯನ್ನು ಕತ್ತರಿಸಿ ಬಿಸಾಕಿದ. ವರದ ಪ್ರಕಾರ ಸತ್ತ. ಮತ್ತೆ ನರ ಋಷಿ ಎದ್ದ. ನಾರಾಯಣ ಋಷಿಯನ್ನು ಬದುಕಿಸಿ ತಪಸ್ಸಿ ಕೂಡಿಸಿದ. ಅವನ ಹತ್ರ ಇವನು ಯುದ್ಧ ಪ್ರಾರಂಭ ಮಾಡಿದ. ನರ ಋಷಿ 1000 ವರ್ಷ ಯುದ್ಧ ಮಾಡಿ 1 ತಲೆ ಮತ್ತೊಂದು ತಲೆ 2 ಕೈ ಕತ್ತರಿಸಿದ. ವರದ ಪ್ರಕಾರ ಸತ್ತ. ನಾರಾಯಣ ಋಷಿ ಎದ್ದ. ಹಿಂಗೆ 900. ಅದಕ್ಕೆ ಅವನಿಗೇನು ಪರಮಾತ್ಮನಿಗೆ ಮಳೆನ, ಬಿಸಿಲ, ನೀರಡಿಕೆನ, ಹಸಿವ ಏನು ಇಲ್ಲ. ಯಾತಕ್ಕೆ ಸಿಗದವನವನು? ತರ್ಕಾತೀತ, ವೇದಾತೀತ, ಭೇದಾತೀತ, ಹಸಿವಿಲ್ದೋನು, ನೀರಡಿಕೆ ಇಲ್ದೋನು, ಎಲ್ಲಿ ಬೇಕಾದರೂ ಇರೋನು,
ಚರಾಚರ ಜಗತ್ಪತಿ ಅಂತ ನಾವೇನು ಕರಿತೀವಲ್ಲ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ. ಆದ್ದರಿಂದ ಅಂಥ ಪರಮಾತ್ಮ ನಿರಂತರವಾಗಿ ಸಾವಿರಾರು ವರ್ಷ ಯುದ್ಧ ಮಾಡಿ, ಕೋಟ್ಯಾಂತರ ವರ್ಷ ಯುದ್ಧ ಮಾಡಿ 999 ತಲೆಗಳು ಅದಕ್ಕೆ ಸರಿಯಾಗಿರ್ತಕ್ಕಂಥ ಕೈಗಳನ್ನು ಕತ್ತರಿಸಿ ಬಿಸಾಕ್ಬಿಟ್ಟ. ಪರಶುರಾಮ ಹೇಳ್ತೇನಂತಲೇ ಅಪರ ದುರ್ಯೋಧನ ಹೇಳ್ತಿದ್ದೀನಿ, ಹುಷಾರಾಗಿ ಕೇಳಿವಿನೇನು ಸಾಮಾನ್ಯವಾದವನಲ್ಲಿ ಪಂಚಾಯತಿ ಮಾಡಕ್ಕೆ ಬಂದಿರೋನು ಬೇಡಿಕೆ ಅಂತಿದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ಅವನು ಅಶಕ್ತ ಅಂತ ತಿಳ್ಕೊಂಡಿದ್ದೀಯನು ನೀನು? ಕೇಳಿ ಹೇಳ್ತಿದ್ದೀನಿ. ಆವಾಗ ಅವನಿಗೆ ಜ್ಞಾನೋದಯ ಆಯಿತು. ಡಂಬಾಸುರನಿಗೆ ಸೂರ್ಯ ಪ್ರತ್ಯಕ್ಷ ಆದ, ಸೂರ್ಯನ ಬೇಡಿದ, ಇನ್ನೊಂದು ತಲೆ 2 ಕೈ ಇದ್ದಾವೆ, ಪರಮಾತ್ಮ ಕಾಪಾಡು ಅಂದಾಗ ಸೂರ್ಯನಾರಾಯಣ ಬಂದು ಭಗವಂತನನ್ನು ಕೇಳಿದ. ಭಗವಂತ ಬಿಡಪ್ಪ, ಅವನಿಗೆ ಜ್ಞಾನೋದಯ ಆಗಿದೆ, ಅವನು ನನ್ನ ಭಕ್ತ, ಅದಕ್ಕೋಸ್ಕರ ನನ್ನ ಅಂಶ, ಅದಕ್ಕೋಸ್ಕರ ಇನ್ನೊಂದು ತಲೆ 2 ಕೈಯಾಗ ಅವನು ಇನ್ನೇನು ಮಾಡ್ಯಾನು, ಬಿಟ್ಟು ಬಿಡು ಅಂದಾಗ ಅವನನ್ನು ಬಿಟ್ಟ. ಅವರೊಳರ್ಜುನ ನರನು ಯದು ಸಂಭವನು ನಾರಾಯಣನು ಬಿಡು ಪಾಂಡವರ ವೈರವನೆಂದು ಭಾರ್ಗವ ನುಡಿದ ನರಸಂಗೇ. ಅದರಲ್ಲಿ ನರ ಋಷಿನೇ ಅರ್ಜುನ, ನಾರಾಯಣ ಋಷಿನೇ ಕೃಷ್ಣ, ಅವರಿಬ್ಬರು ಕೂಡ ಈ ರೂಪದಲ್ಲಿ ಬಂದಿದ್ದಾರಪ್ಪ. ಅವರು ಸಾಮಾನ್ಯ ಅಂತ ತಿಳ್ಕೋಬೇಡ. ಹಿಂದೆಂತೆಂಥ ಮಹಾರಾಜರನ್ನೆಲ್ಲ ತರಿದು ಬಿಸಾಕಿದರೆ ನಿಂದ್ಯಾವ ಲೆಕ್ಕನಯ್ಯ, ಕೆಲಸಕ್ಕೆ ಬರೋದು ನೀನು. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಆದರೆ ಡಂಬಾಸುರನೇ ಕರ್ಣ ಅಂತ ಹೇಳಲಿಲ್ಲ. ಅಲ್ಲಿಗೆ ಪರಮಾತ್ಮ ಮಾಯೆಯನ್ನು ಬಿಟ್ಟ. ಯಾಕೆಂದರೆ ಹೇಳಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಕರ್ಣನೇ ಡಂಬಾಸುರ. ಮತ್ತು ಆ ಕರ್ಣನ ತಲೆ ಕತ್ತರಿಸಬೇಕಾದ್ರೆ ನರ ಋಷಿ ನಾರಾಯಣ ಋಷಿನೇ ಬರಬೇಕು. ಆವಾಗ ಇದೆಲ್ಲ ಹೇಳಿದ ಮೇಲೆ ಕಣ್ಣುವ ಮಹರ್ಷಿಗಳು, ವಿಶ್ವಾಮಿತ್ರ ಮಹರ್ಷಿಗಳು, ನಾರದರು ಅಲ್ಲೇ ಇದ್ದರು. ನಾರದ ಮಹರ್ಷಿಗಳು ಹರಿನಾರಾಯಣ 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 ಎನು ಮನವೇ, ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ, ಹರಿನಾರಾಯಣ 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 ಎನು ಮನವೇ ಅಂತ ಹೇಳಿದರು ನಾರದ ಮಹರ್ಷಿಗಳು. ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ ಹರಿ ನಾರಾಯಣ ಹರಿನಾರಾಯಣ. ಇಂಥ ಹರಿಕನಯ ಅವನು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ. ಆದ್ದರಿಂದ ಆ ಹರಿಯ ಮಾತನ್ನು ಕೇಳು ಅಂತ ಹೇಳಿಬಿಟ್ಟು ನಾರದ ಮಹರ್ಷಿಗಳು ಹೇಳ್ತಾರೆ. ಆಮೇಲೆ ಅವನಿಪತಿ ಕೇಳಾವು ಪಾಂಡವರವರು ಬನದಲ್ಲಿ ಕಂದ ಮೂಲವ ಸಲ್ವಿ ಸವಿದು ಕುಂಬರು ಋಷಿಗಳಿಗೆ ಹಂಗೇಕೆ ಭೂಮಿ ಪರ, ಇವರವ ದಾನವ ಪಕ್ಷಪಾತ ವ್ಯವಹರಣೆ ಅವರಲ್ಲ, ಕೇಳಿನ್ನಿವರು ನುಡಿಗಳನೆಂದು ನುಡಿದನು ಮತ್ತೆ ಮುರವೈರಿ. ದುರ್ಯೋಧನ ಕೇಳ್ತಾ ಇದೀನಪ್ಪ, ಋಷಿಗಳೆಲ್ಲ ಇಂತಿಂಥ ಪುಣ್ಯಾತ್ಮರೆಲ್ಲ ಪಾಂಡವರನ್ನು ಹೊಗಳಿ ಮಾತಾಡ್ತಿದ್ದಾರೆ ಅಂದರೆ, ಪಾಂಡವರ ಪಕ್ಷಪಾತಿಗಳಾಗಿದ್ದಾರೆ ಅಂದರೆ, ಅವರೇನು ದೊಡ್ಡ ಪಾಂಡವರು ಇವರಿಗೆ ತನಕನಕ ಅಷ್ಟ ಐಶ್ವರ್ಯಗಳನ್ನು ಹೊರಿಸಿಕೊಟ್ಟಿಲ್ಲಪ್ಪ ದುರ್ಯೋಧನ. ಒಂದೆರಡು ಒಳ್ಳೆ ಮಾತು ಇಷ್ಟೇ ಜೀವನದಲ್ಲಿ ಬರೋದು, ಹೇಳಿದ ಮಾತನ್ನು ಕೇಳು ಅಂತ ಹೇಳ್ತಾ ಇದ್ದರೆ ದುರ್ಯೋಧನನ ಪರಿಸ್ಥಿತಿ ಹಿಂಗಿದೆ ನೋಡ್ರಿ ಅವನಿಗೆ. ಅದಕ್ಕೆ ಪಾಪದ ಕೊಡ ತುಂಬಬೇಕಂತೆ, ಅವನಾದರೂ ಹಾಳಾಗಿ ಹೋಗ್ಬೇಕಾದ್ರೆ ಪರಮಾತ್ಮ ಅದಕ್ಕೆ ಬಂದಿರೋದು. ಅದಕ್ಕೆ ಹೇಳಿ ಸಂಭವಾಮಿಗೆ ಅಂತ ಹೇಳಿದ್ದಾನೆ. ಅಂದರೆ ಅಧರ್ಮವನ್ನು ನಾಶ ಮಾಡೋದಕ್ಕೆ, ಧರ್ಮವನ್ನು ಉಳಿಸ್ಬೇಕು ಅಂತ ನಾನು ಮನಸ್ಸು ಮಾಡಿದ್ದೀನಿ ಅಂದರೆ, ನಾನು ಜನ್ಮ ಜನ್ಮದಲ್ಲೂ ಅಥವಾ ಯುಗದಲ್ಲೂ ನನ್ನನ್ನು ನಾನೇ ಹುಟ್ಟಿಸ್ಕೊಂತೀನಿ ಅರ್ಜುನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಪ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ. ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ನನ್ನನ್ನು ಪ್ರತಿ ಯುಗದಲ್ಲೂ ನಾನೇ ಹುಟ್ಟಿಸ್ಕೊಂತೀನಿ, ನನಗೆ ಯಾವ ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ದಾನೆ ಪರಮಾತ್ಮ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ? ಬೆರಳ ಮೀಸೆಯೊಳಿಡುತ್ತಾ ಕೃಷ್ಣ ಈ ರೀತಿ ಹೇಳ್ತಾ ಇದ್ರೆ
ಬೆರಳ ಮೀಸೆಯೊಳಿಡುತ್ತ ಕಿರುನಗೆ ಬೆರಸಿ ಕರ್ಣಾದಿಗಳ ವದನವ ತಿರುಗಿ ನೋಡುತ್ತ ಹರಿಯ ನುಡಿಗಳ ಕಿವುಡುಗೇಳುತ್ತ ಏನು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಮೀಸೆ ತಿರುಗಿಸ್ಕೊಂಡು ಕೊಬ್ಬವನಿಗೆ ಐಶ್ವರ್ಯ, ಏನೋ ಒಂಥರ ನಕ್ಕಂತ ಮಹಾಕ್ರೂರವಾದ ನಗೆಯಿಂದ ಕರ್ಣಾದಿಗಳ ಮುಖವನ್ನು ನೋಡ್ತಾ ಹೇಳ್ತಾನಂತೆ, ಮರುಳುತನದ ಆಳಾಪವೇತಕ್ಕೆ ಮುರಹರನೇ. ಪಾಂಡೂರು 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 ಅಂದ್ಕೊಂಡು ಯಾತಕ್ಕಯ್ಯ ಬಂದ ಹುಚ್ಚಿಡ್ದೈತಯ್ಯ ನಿನಗೆ ಪರಮಾತ್ಮ. ಮರುಳುತನ ಬೇಡ, ಪಾಂಡವರ ಹಂಬಲ ಕರೆ ಮರೆದು ಕಳೆ ಕರ್ಣಕ್ಕೆ ಖಾತಿಯ ಬಳಸಬೇಡಿಂದ. ಆ ಪಾಂಡೂರು 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 ಅಂದ್ರೆ ನನ್ನಿಗಲ್ಲ ನನಗೆ ಕಿವಿಗಳಿಸಿಟ್ಟು ಬಂದ್ಬಿಡ್ತದೆ. ಏನು ಮಾತಾಡ್ತಿದ್ಯೆ ನೀನು? ಪಾಂಡವರು ಏನು ಮಾಡಿದ್ದಾರೆ ಅವರು? ಅವರು ನಮ್ಮೊಳ್ಳು ಸರಸವಾಡುವ ಹವಣದಲ್ಲದೆ ರಾಜಕಾರ್ಯವ ನಮಗೆ ಯೋಚಿಸಿ ಕಳುಹಿದಂದವ ಮೆಚ್ಚನಾನಿದನು. ಏನು ನಮ್ಮ ಜೊತೆಗಿರಬೇಕು, ನಮ್ಮ ಜೊತೆಗೆ ಸರಸಾಡ್ಕೊಂತ ಇರಬೇಕು, ನಮ್ಮ ಜೊತೆಗೆ ನಗಸಾರಾಡ್ಕೊಂತ ಇರಬೇಕು ಅಂತ ಹೇಳಿಬಿಟ್ಟು ಅವರು ನನ್ನ ಜೊತೆಗೆ ನಿನ್ನನ್ನು ಇಲ್ಲಿ ಕಳಿಸಿದರಾಗಲಿ ನಮ್ಮ ಭೂಮಿ ನಮಗೆ ಕೊಡ್ರಿ ಅಂತ ಹೇಳಿಬಿಟ್ರು. ರಾಜಕಾರ್ಯಕ್ಕೆ ನಿನ್ನೆ ಇಲ್ಲಿ ಕಳಿಸಿಲ್ಲ, ನಾನು ಮೆಚ್ಚಲ್ಲ ಇದನ್ನು. ಬವರ ಬೇಕೇ ಬೇಡಿಕೊಂಬುದು, ಯುದ್ಧ ಬೇಕಾದ್ರೂ ಕೊಡ್ತೀನಿ ನಾನು. ಅವನಿಗಿವನಿಯ ಮಾತ ನೀನಾಡುವರೇ ಪಾಂಡವರೇಕೆ ನೀವೇಕೆಂದು ಕಳ ನುಡಿದ. ಈಗ ಯುದ್ಧ ಬೇಕಾದ್ರೂ ನಾನು ಕೊಡ್ತೀನಿ, ಭೂಮಿ ಗೀಮಿ ಸುದ್ದಿ ಎತ್ತಬೇಡ ನೀನು. ಅವನಿಗಿವನಿಯ ಮಾತ ನೀನಾಡುವರೆ, ಭೂಮಿ ಗೀಮಿ ಮಾತು ನೀನು ಮಾತಾಡ್ತಿದ್ಯಾ? ಪಾಂಡವರ ಹಣೆ ಬಾರ ಏನು, ನಿನ್ನಣೆ ಬಾರ ಏನು? ಸರಿ ಹೋಗಿದ್ದೀರಿ ಇಬ್ಬರು, ಏನು ಮಾತಾಡ್ತಿದ್ದಿ ಕೃಷ್ಣ? ಏನು ಕೃಷ್ಣ ಕಡಿಮೆ ಅವರಿಗೆ? ನೋಡ್ಲಿ ಎಷ್ಟು ಲೆಕ್ಕಾಚಾರ ಕೇಳ್ತೇನೆ. ಅವನು ಲಕ್ಷಗಟ್ಟಲೆ ಜನ ಇದ್ದಾರೆ ಸಭೆ ಒಳಗೆ. ಎಂಥ ಪಂಚಾಯಿತಿ ನಡೀತಾ ಇದೆ ನೋಡ್ರಿ. ಮಹಾಭಾರತ ಅಂದರೆ ಇಲ್ಲೇ ಒಂದು ತಿರುವನ್ನು ಪಡೆಯೋದು. ಒಂದು ಸರಿಯಾದ ತಿರುವು ಸಿಗಬೇಕಾದ್ರೆ ಟರ್ನಿಂಗ್ ಪಾಯಿಂಟ್ ಮಹಾಭಾರತಕ್ಕೆ ಕೃಷ್ಣರಾಯಭಾರ. ಕೃಷ್ಣ ಮಾವ ಮೊದಲು ಸಹಾಯ, ಮಧ್ಯದೊಳ ವಿರಾಟನ ಸಖ್ಯ, ಕಡೆಯಲಿ ನೀವು ಮಮ ಪ್ರಾಣಾಗಿ ಎಂಬಿರಿ ನಿಮ್ಮ ಪಾಂಡವರ. ನಾವು ಕಡೆಯಲಿ ಹೊರಗು ನಿಮಗಿನ್ನಾವ ಭೂಪರ ಸಖ್ಯವಿದ್ದುದು, ದೇವಾನಾಚಿಸಬೇಡ ಸಂಧಿಯ ಮಾತ ಮರೆಯಿಂದ. ಪಾಂಡೂರ ಕಡೆ ಯಾರು ಇಲ್ಲ, ಪಾಂಡವರು ದರಿದ್ರರು ಅಂತ ಯಾಕಯ್ಯ ಮಾತಾಡ್ತಿ ಪರಮಾತ್ಮ? ಮಾವ ಮೊದಲು ಸಹಾಯ, ನಮ್ಮ ಮಾವ ಮಾದ್ರ ದೇಶಾಧಿಪತಿ, ಮೂರಕ್ಷೋಹಿಣಿ ಸೈನ್ಯದ ಒಡೆಯ ಯಾರು? ಶಲ್ಯ, ಅವನ ಸಹಾಯ. ವಿರಾಟ್ ರಾಜನ ಸಹಾಯ. ಮಧ್ಯದೊಳ ವಿರಾಟನ ಸಖ್ಯ, ಕಡೆಯಲ್ಲಿ ನೀವು ಮಮ ಪ್ರಾಣಾಹಿ ಎಂಬಿರಿ ನಿಮ್ಮ ಪಾಂಡವರ. ಪಾಂಡವರೇ ನನ್ನ ಪ್ರಾಣ ಅಂತ ನೀನು ಕಂಕಣ ಕಟ್ಕೊಂಡು ಕೂತ್ಕೊಂಡಿದೀಯ. ನನಗೆ ಯಾರಿದ್ದಾರೆ? ನಾವು ಕಡೆಯಲ್ಲಿ ಹೊರಗು, ನಾವೆಷ್ಟಿದ್ರು ಕಡುಗುಟ್ಟು ಕಟ್ಟಿದವರು. ನಮಗಿನ್ನಾವ ಭೂಪರ ಸಖ್ಯವಿದ್ದುದು, ಯಾವ ಮಹಾರಾಜರ ಸ್ನೇಹ ಇದೆ ನಮಗೆ? ದೇವ ನಾಚಿಸಬೇಡ ಸಂಧಿಯ ಮಾತ ಮರೆಯಿಂದ. ನೀನು ಮಾತಾಡ್ತಾ ಇದ್ರೆ ನನಗೆ ನಾಚಿಕೆ ಆಗುತ್ತಪ್ಪ. ಬರೇ ಸುಳ್ಳೆ. ಅವ್ರ ಸಹಾಯಕ್ಕಿಲ್ಲ, ಇವ್ರ ಸಹಾಯಕ್ಕಿಲ್ಲ, ಇನ್ನೇನು ಸಹಾಯ ಬೇಕು ಅವರಿಗೆ? ಮರ್ತು ಬಿಡಿ, ಸಂಧಿ ಸುದ್ದಿ ಬಿಟ್ಬಿಡು ಕೃಷ್ಣ. ಅಂದ ತಕ್ಷಣ ಕೃಷ್ಣ ಬಿಡ್ಬೇಕಲ್ಲ. ದುರ್ಯೋಧನ ಮಾಡು ಸಂಧಿಯ, ಸಂಧಿ ಮಾಡಲೇಬೇಕಪ್ಪ ಎಮ್ಮ ವಚನಕ್ಕೆ ಕೋಡದಿರು, ಸವಿ ಮಾತುಗಳ ನಿನೆಗಾಡುವವಧಿಗೆ ಅವರಿಗೆ ಚಿತ್ತಗೊಡದಿರು, ಹಿಸುಣ ಹೊರಿಸದಿರು ಮಾಡು ಸಂಧಿಯ. ಸಂಧಿ ಮಾಡಲೇಬೇಕಪ್ಪ ದುರ್ಯೋಧನ. ಯಾಕೆ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಕಷ್ಟವನ್ನು ಅನುಭವಿಸಿದ್ದಾರೆ, ಅದಕ್ಕೆ ನೀನು ಸಂಧಿ ಮಾಡಲೇಬೇಕು. ನಿನ್ನ ಕಿವಿಯಲ್ಲಿ ಕೆಲಸಕ್ಕೆ ಬರದೇ ಇರತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥವರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನೀನು ಕೆಡಬೇಕು, ಪಾಂಡವರು ಕೆಡಬೇಕು ಅನ್ನತಕ್ಕಂಥವ್ರು ಬಹಳ ಜನ ಇದ್ದಾರಪ್ಪ. ನಾಡನಾಲಗೆ ಗೆಳೆಯರೆಂಬುದ ಮಾಡದಿರು, ಪಾಂಡವ ನೃಪಾಲರ ಕೂಡುವ ಆಳಿಕೆ ಪಥ್ಯ ಕೇಳೆಂದು ಅಸುರರಿಪು ನುಡಿದ. ಪಾಂಡವರ ಜೊತೆ ನೀನು ಅವರ ಭಾಗವನ್ನು ಅವರಿಗೆ ಕೊಟ್ಟು ಅವ್ರ ಜೊತೆಗೆ ನೀನು ಸಾಮ್ರಾಜ್ಯವನ್ನ ನಿರ್ವಹಿಸಬೇಕು. ಇದು ಪಥ್ಯ. ಇದು ಅಷ್ಟು ಸುಲಭವಾಗಿ ತಪ್ಪದ್ದಲ್ಲ ದುರ್ಯೋಧನ, ನಿಮಗೂ ಅವರಿಗೂ. ದುರ್ಯೋಧನ ಇನ್ನೊಂದು ಮಾತು ಹೇಳ್ತೀನಿ ಕೇಳು. ನೀತಿಗಾಲಯ ನಿಮ್ಮ ಕುಲ, ನಿಮ್ಮ ವಂಶ ನೀತಿಗೆ ಮನೆ ಕಣಯ್ಯ. ವಿಖ್ಯಾತವದು
ನೆಲೆ ಸಕಲ ಸೌಖ್ಯೌರಾತಕಿದು ತದ್ಬೀಜವೆನಿಸಿತು ಕೌರವಾನ್ವಯವೂ. ಬಹಳ ಪ್ರಖ್ಯಾತವಾಗಿರ್ತಕ್ಕಂಥದ್ದು ನಿಮ್ಮ ವಂಶ, ನೀತಿಗಾಲಯ ನಿಮ್ಮ ಕುಲ. ಏನೋ ಭೂತಳದ ಲೋಲುಪತೆಯೊಳು ಕುಲಘಾತಕನು ನೀನು ಎಂಬ ಕೀರ್ತಿಗೆ ಯೋತು ನೆಲೆಯಾಗದಿರು ಬೇಡಿದೆನೆಂದು ಹರಿ ನುಡಿದ. ನಾನು ಹೇಳ್ತಾ ಇರ್ತಕ್ಕಂಥ ಮಾತನ್ನ ತಪ್ಪಿಬಿಟ್ಟು ಕುಲಘಾತಕ ಅನಿಸಿಕೆ ಬೇಡ ದುರ್ಯೋಧನ. ಬೇಡ್ತಾ ಇದ್ದೀನಪ್ಪ, ನಾನು ಬೇಡಿದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ಚಿಂತೆ ಇಲ್ಲ. ಬಿಟ್ಟು ಬಿಡಪ್ಪ, ಅವ್ರ ಭಾಗ್ಯ, ಅವರ ಒಂದು ಭಾಗವನ್ನು ಅವ್ರಿಗೆ ಕೊಡಪ್ಪ. ದರೇಂದ್ರಪರಿಗೆ ಹಸ್ತಿನಾಪುರದ ರಮನೆಯ ಬಾಗಿಲಲ್ಲಿ ಸಮಯವು ದೊರಕಲಂತದು ಪುಣ್ಯವೆಂಬಿ ಸಾರ್ವಭೌಮೆಕ್ತೆಯ ಸಿರಿಗೆ ಪಾಂಡವರನ್ಯರಾದೊರೆ ಮೆರೆಯಲರಿವುದೇ ನಿಮ್ಮ ಸಿರಿ ಕಾತರಿಕತನವನು ಮಾಡು ಹೇಳಿದೆನೆಂದು ಅಸುರರಿಪು ನುಡಿದ. ಅಲ್ಲಯ್ಯ, ಪಾಂಡವರಿಲ್ಲದೆ ಇರತಕ್ಕಂಥ ಸಾಮ್ರಾಜ್ಯ ಅದರ ಸಾಮ್ರಾಜ್ಯವೇನಯ್ಯ? ಅದಕ್ಕೋಸ್ಕರ ನೀನು ಕುಲಘಾತಕ ಅನಿಸ್ಕೆ ಬೇಡ. ನೀನೇನಾದರೂ ಪಾಂಡವರನ್ನು ನಿನ್ನ ಕಡೆಗೆ ಸೇರಿಸ್ಕೊಂಡ್ರೆ ಪುರುಸೊತ್ತಿರಲ್ಲ ನಿನಗೆ ಇಡೀ ಪ್ರಪಂಚನೇ ಬೆಲೆ ಕೊಡುತ್ತೆಯ. ನಿನ್ನ ದರ್ಶನ ಮಾಡೋದಕ್ಕೆ ಎಷ್ಟೋ ಜನ ಹೊರಗಡೆ ಕಾಯ್ತಾ ಇರ್ತಾರೆ, ದಾರಿ ಸಿಗಲಿಲ್ಲ ದುರ್ಯೋಧನನ್ನು ನೋಡೋಕ್ಕೆ ಅಂತ, ನಿನ್ನ ಅಪಾಯಿಂಟ್ಮೆಂಟ್ಗೆ ಅಂತ. ಈ ಕಾಲದಾಗ ನಾವು ಅಂತೀವಲ್ಲ ಹಂಗೆ. ಸಾಮಾನ್ಯ ಅಲ್ಲ ದುರ್ಯೋಧನ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ ದುರ್ಯೋಧನ? ಯಮಜ ನಿನ್ನಗೊಳ್ಳಿದನು ಪಾರ್ಥನ ವಿಮಲ ಪಾರ್ಥನ ಮಮತೆ ನಿನ್ನಲಿ ಹಿರಿದು ಭೀಮನ ತಮದ ನುಡಿ ಹಿಂಗಿದವು ನಕುಲನು ನಿನ್ನೊಳು ಎರಡರಿಯ ತಮಗೆ ತಮ್ಮೈವರು ಉರೇ ನಿನ್ನ ಅಮಲ ವಚನವ ಹಾರುವರು ಉಭ್ರಮಿತತನವನು ಮಾಡದಿರು ಸೋದರರ ಸಲಹೆಂದ. ಧರ್ಮರಾಜ, ಭೀಮಾರ್ಜುನ, ನಕುಲ, ಸಹದೇವ ಕೊನೆ ಪಕ್ಷ ಮರ್ಯಾದೆ ಕಳ್ಕೊಂಡಿರ್ತಕ್ಕಂಥ ಕಳೆಯೋದಕ್ಕೆ ನೀನೇನು ಸೀರೆ ಸೆಳೆದೆಲ್ಲ ದ್ರೌಪದಿ ಇವರು ಕೂಡ ಒಳ್ಳೆ ಮಾತೇ ಮಾಡ್ಕೆಂಬ ಕೃಷ್ಣ, ಸಂಧಾನವನ್ನೇ ಮಾಡ್ಕೆಂಬ ಅಂತ ಹೇಳಿದ್ದಾರೆ. ನಿನ್ನ ಬಗ್ಗೆ ಯಾರಿಗೂ ತಪ್ಪು ನಡತೆ ಇಲ್ಲಪ್ಪ, ತಪ್ಪು ಗುಣ ಇಲ್ಲ. ಹಿಂದಿಂದೆಲ್ಲ ಅವ್ರು ಮರ್ತೋಗ್ತಾರಪ್ಪ. ನೀವೆಲ್ಲರೂ ಕೂಡ ಮರಿಬೇಕು ಅಂದ್ಕೊಂಡ್ರೆ ನೀವು ಸಂತೋಷವಾಗಿ ಅವರಿಗೆ ನೀನು ಸಾಮ್ರಾಜ್ಯವನ್ನು ಅರ್ಧ ಭಾಗ ಮಾಡಿಕೊಡ್ಬೇಕಪ್ಪ ದುರ್ಯೋಧನ ಅಂತ ಹೇಳಿದಾಳೆ. ಆದ್ದರಿಂದ ಇಲ್ಲಿಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಈ ಸಂಧಿಯನ್ನು ಇಲ್ಲಿ ಮುಗಿಸೋಣ.